ಅವರೇನು ವೀರಪ್ಪನ ಮಠದವರ ಶೂಟೌಟ್ ಮಾಡೋದಕ್ಕೆ ಅವರು ಗುಂಡು ಹಾರಿಸಿದ್ದ ಅಧಿಕಾರಿಗಳ ಗ್ಯಾಂಗ್ ಆಗಿರ್ಲಿಲ್ವಾ, ಅಂದರೆ ಗಾಯ ಆಗಿಲ್ಲ, ಅನುಮಾನಗಳಿಗೆ ಪುಷ್ಟಿ ನೀಡಿದಂತಹ ಹೇಳಿಕೆಗಳು ನೋಡಿ. ಅವರೇನು ವೀರಪ್ಪನ ಮಠದವರ, ಅಂದರೆ ಆ ಮಠದವರ ಶೂಟೌಟ್ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಅಧಿಕಾರಿಗಳಿಗೆ ಯಾಕೆ ಗಾಯವಾಗಿಲ್ಲ, ಅನುಮಾನಿಗಳಿಗೆ ಈಗ ಪುಷ್ಟಿ ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಅಂದರೆ ಶೂಟೌಟ್ ಮಾಡೋದಕ್ಕೆ ಅವರೇನು ವೀರಪ್ಪನ ಅವ್ರ ಮಟ್ಟದವರ ಶೂಟೌಟ್ ಮಾಡೋಕ್ಕೆ ಯಾಕೆ ಅಧಿಕಾರಿಗಳಿಗೆ ಇಲ್ಲಿ ಗಾಯ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಡಿಬೇಕು ಅಂದರೆ ಕೈಗಾದರೂ ಕಾಲ್ಗಾದರೂ ಶೂಟೌಟ್ ಮಾಡಬಹುದಿತ್ತು. ರಾಜ್ಯ ಸರ್ಕಾರದ ಒಂದು ಕಡೆ ಫ್ರೀಡಮ್ ಹಬ್ಬ ಮಾಡುತ್ತೆ ರಾಜ್ಯ ಸರ್ಕಾರ, 2 ದಿನದಲ್ಲಿ ಬುಡಕಟ್ಟು ಜನರ ಸಮಿತಿಯನ್ನ ಮಾಡುತ್ತೆ. ಮತ್ತೊಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾರೆ. ಏನ್ ಮಾಡ್ತಾ ಇದೆ ಸರ್ಕಾರ ಈ ಬಗ್ಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರ ತಪ್ಪಿದೆ ಅನ್ನೋದು ಗೊತ್ತಾಗೋದು ಆಮೇಲೆ, ಇಲ್ಲಿ ಯಾರ ತಪ್ಪು ಅಂತ ಗೊತ್ತಾಗೋದು ಆಮೇಲೆ. ಕೂಲಿ ಕೆಲಸ ಮಾಡಿ ಬದುಕುವವರು ಸತ್ತು ಹೋದ್ರಲ್ಲ, ಕೂಲಿ ಕೆಲಸ ಮಾಡ್ಕೊಂಡಿದ್ದವರು, ಅರಣ್ಯ ಅಧಿಕಾರಿಗಳು ತಮ್ಮ ತಪ್ಪಿಗೆ ಬೆಲೆ ತೆರಲೇಬೇಕು. ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಬೆಲೆ ತರಬೇಕಾಗುತ್ತೆ. ಅವರು ಕಾನೂನಿನಲ್ಲಿ ಜೀವ ತೆಗೆಯಲು ಯಾರಿಗೂ ಕೂಡ ಅವಕಾಶವಿಲ್ಲ. ಸಿಎಂ ಸಚಿವರು ಸೇರಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಕುಟುಂಬಕ್ಕಾಗಿರೋ ನಷ್ಟ ಭರಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ವೀರಪ್ಪನ ಮಠದವರ ಇವ್ರನ್ನ ಶೂಟೌಟ್ ಮಾಡಕ್ಕೆ ಮಾಡ್ತಾ ಇದ್ದೇವೆ ಅಂತ ದಿನ ಅವ್ರು ತಪ್ಪೇ ಮಾಡಿರ್ಬೋದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವ್ರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಘಟನೆ ಏನ್ ನಡೀತಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದು ಅವರೇನೋ ವೀರಪ್ಪನ ಮಠದವರು ಶೂಟ್ ಮಾಡ್ಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಯಾವ ರೀತಿ ಜೀವನ ಮಾಡ್ತಾರೋ ಹಾಕಿದ್ರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡ್ಬಿಟ್ರು. 2 ದಿನದಲ್ಲಿ ಕೇಳಿದ್ರು ಅಂತ ಹೇಳಿ ಅಲೆಮಾರಿ ಬುಡಕಟ್ಟು ಜನ ಕಮಿಟಿ ಬೇರೆ ಮಾಡಿದ್ರು. ನೀವು ಒಂದು ಕಡೆ ಒಂದು ಸಂದೇಶಗಳನ್ನು ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರದ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅದು ನಾನು ಹೇಳ್ತಕ್ಕಂಥ. ಈಗ ಅವರು ಗುಂಡಾರಿಸಿದ್ರು ಅಂತ ಹೇಳ್ತಾರೆ, ಇವ್ರಿಗೆ ಯಾಕೆ ಏಟಾಗಿಲ್ಲ, ಯಾರಿಗೂ ಅಧಿಕಾರಿಗಳಿಗೆ ಯಾರಿಗೂ ಏಟಾಗಿಲ್ಲ, ಸಿಬ್ಬಂದಿಗಳಿಗೆ. ಇವ್ರು ಯಾವ ರೀತಿ ಅವ್ರನ್ನ ಶೂಟ್ ಮಾಡಿದ್ರು, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು, ಅವರಿಗೆ ಸರ್ಕಾರದಿಂದ ಒಂದು ಕಡೆ ಕುಟುಂಬಗಳಿಗೆ ಪರಿಹಾರ ಕೊಡೋದೊಂದು ಭಾಗ. ಇನ್ನೊಂದು ಕಡೆ ಅಧಿಕಾರಿಗಳು ಯಾರು ಎಲ್ಲ ಮೀರಿ ಅವರ ಒಂದು ಗುಂಡು ಹಾರಿಸ್ತಕ್ಕಂಥದ್ದು ಏನಿದೆ ಏನೋ ಅವ್ರ ರಕ್ಷಣೆಗೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವರ ಬದುಕಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯ ದೇಹಕ್ಕೆ ಈಗ ಅವ್ರು ಏನು ಆ ಒಂದು ಹಲ್ಲೆ ಮಾಡಿದ್ದಾರೆ ಗುಂಡಿನ ಮುಖಾಂತರ, ಇವತ್ತು ಅದಕ್ಕೆ ಕೆಲವು ಬೆಲೆ ತರಲೇಬೇಕು. ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತ ದಿನ ಅವ್ರು ತಪ್ಪೇ ಮಾಡಿರ್ಬೋದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಘಟನೆ ಏನ್ ನಡೀತಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದು ಅವರೇನೋ ವೀರಪ್ಪನ ನೋಡಿ, ಇವರನ್ನ ಶೂಟೌಟ್ ಮಾಡಿದ್ರಲ್ಲ, ಇವರೇನು ವೀರಪ್ಪನ ಮಟ್ಟದವರ ಇವ್ರನ್ನ ಶೂಟೌಟ್ ಮಾಡಿದ್ದಾರೆ, ಯಾಕೆ ಅಧಿಕಾರಿಗಳಿಗೆ ಗಾಯಗಳಾಗಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಗುಂಡು ಹಾರಿಸಿದ್ರಲ್ಲ ಅಧಿಕಾರಿಗಳು, ಅವ್ರಿಗೆ ಯಾಕೆ ಗಾಯ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿರವರ ಈ ಒಂದು ಹೇಳಿಕೆ ಈಗ ಅನುಮಾನಗಳಿಗೆ ಪುಷ್ಟಿ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಶೂಟೌಟ್ ಮಾಡಿದ್ದಾರೆ. ಇಲ್ಲಿ
ಹಿಡಿಬೇಕು ಅಂದರೆ ಕಾಲಿಗಾದರೂ ಶೂಟೌಟ್ ಮಾಡಬೇಕಿತ್ತು, ಯಾಕೆ ಸಾಯಿಸಿದ್ದಾರೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ರಾಜ್ಯ ಸರ್ಕಾರ ಒಂದು ಕಡೆ ಫ್ರೀಡಮ್ ಹಬ್ಬ ಮಾಡುತ್ತೆ, ಇನ್ನು 2 ದಿನದಲ್ಲಿ ಬುಡಕಟ್ಟು ಜನರ ಸಮಿತಿಯನ್ನು ಮಾಡುತ್ತೆ ರಾಜ್ಯ ಸರ್ಕಾರ. ಮತ್ತೊಂದು ಕಡೆ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯವನ್ನು ತೋರಿಸ್ತಾರೆ, ಶೂಟೌಟ್ ಮಾಡ್ತಾರೆ. ಬಡ ಕುಟುಂಬ ಅದು, ಯಾರ ತಪ್ಪಿದೆ ಅನ್ನೋದು ಗೊತ್ತಾಗೋದು ಆಮೇಲೆ, ಇಲ್ಲಿ ಯಾರ ತಪ್ಪು ಏನು ಅನ್ನೋದು ಗೊತ್ತಾಗೋದು ಆಮೇಲೆ. ಆದರೆ ಕೂಲಿ ಕೆಲಸ ಮಾಡಿ ಬದುಕೋರು ಈಗ ಸತ್ತು ಹೋದ್ರಲ್ಲ, ಏನು ಮಾಡೋದು ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ.